ಹಾಯ್, ನಮಸ್ಕಾರ. ನಾನು ಪದ್ಮಾ ಶಿವಮೊಗ್ಗ. ಇತ್ತೀಚೆಗಷ್ಟೇ SSLC ಪರೀಕ್ಷೆ ಮುಕ್ತಾಯಗೊಂಡಿದೆ. SSLC ಪರೀಕ್ಷೆಯಲ್ಲಿ ಬರೆದಂತ ಎಲ್ಲಾ ಮಕ್ಕಳು ಮತ್ತೆ ಪೋಷಕರು ಬಹಳ ಖುಷಿಯಾಗಿ ಫಲಿತಾಂಶಕ್ಕೆ ಕಾಯ್ತಾ ಇದ್ರು. ಈಗ ಒಂದು ತೀರ್ಪು ಹೊರಬಿದ್ದಿದೆ. ಹೈಕೋರ್ಟ್ನ ತೀರ್ಪು ಈ ಎಲ್ಲ ಖುಷಿಯನ್ನ ತಲೆ ಕೆಳಗೆ ಮಾಡ್ತಾ ಇದೆ. ಅದೇನು, ಯಾಕೆ ಹಾಗಾಯ್ತು, ಯಾವ ವಿಷಯಕ್ಕೆ ಹಾಗಾಯ್ತು ಅನ್ನೋದನ್ನೆಲ್ಲ ನಾನು ವಿವರವಾಗಿ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿನೇ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನ ತಗೊಳ್ತು. ಅದೇನು ಅಂತಂದ್ರೆ, SSLC ಪರೀಕ್ಷೆನಲ್ಲಿ ಹಿಂದಿ ಭಾಷೆಗೆ ಅಂಕಗಳ ಬದಲು ಗ್ರೇಡ್ ಅನ್ನ ಕೊಡಬಹುದು ಅಂತ, ಗ್ರೇಡ್ ಅನ್ನ ಕೊಡ್ತೀವಿ ಅಂತ ಆದೇಶವನ್ನ ಹೊರಡಿಸ್ತು. ಅಂದ್ರೆ ಇಲ್ಲಿ ಹಿಂದಿ ಭಾಷೆಗೆ ಅಂಕಗಳನ್ನು ಏನ್ ಕೊಡ್ತಾರೆ ಅದು ಕಡ್ಡಾಯವಲ್ಲ. ಅಂತಿಮ ಫಲಿತಾಂಶದ ಮೇಲೆ ಹಿಂದಿ ಭಾಷೆಯ ಅಂಕಗಳು ಯಾವುದೇ ಪರಿಣಾಮವನ್ನ ಬೀರೋಲ್ಲ. ಹಾಗೆ ನೋಡಿದ್ರೆ 60ರ ದಶಕದಲ್ಲಿ ಹಿಂದಿ ಭಾಷೆಗೆ ಗ್ರೇಡಿಂಗ್ ಇತ್ತು, ಅಂಕಗಳನ್ನ ಕೊಡ್ತಿರ್ಲಿಲ್ಲ. ಅದಾದ ನಂತರ ಸ್ವಲ್ಪ ವರ್ಷಗಳ ನಂತರ ಅದನ್ನ ಬದಲಾಯಿಸಿ ಅಂಕಗಳನ್ನ ಕೊಡುವ ಪದ್ಧತಿ ಜಾರಿಗೆ ಬಂತು. ಈ ರೀತಿಯ ಒಂದು ಆದೇಶವನ್ನ ನೀಡಿದಾಗ ಮಕ್ಕಳೆಲ್ಲರೂ ತುಂಬಾ ಖುಷಿಯಾದ್ರು. ಈ ಆದೇಶ ಬಂದಿದ್ದು ಯಾವಾಗ? ಹಿಂದಿ ಪರೀಕ್ಷೆ ಇರುವ 2 ದಿನ ಮೊದಲು. ಇದರ ಪರಿಣಾಮ ಮಕ್ಕಳೆಲ್ಲರೂ ಕೂಡ ಬೇರೆ ವಿಷಯಗಳ ಕಡೆಗೆ ಹೆಚ್ಚಿನ ಗಮನವನ್ನ ಕೊಟ್ರು. ಯಾಕೆಂದ್ರೆ ಹಿಂದಿ ಭಾಷೆ ಪರಿಗಣಿಸೋದಿಲ್ಲ ಅಂತ ಆದಾಗ ಅವ್ರಿಗೆ ಹಿಂದಿಯನ್ನ ಕಡ್ಡಾಯವಾಗಿ ಗಮನ ಇಟ್ಟು ಓದೋ ಅಗತ್ಯ ಇರಲಿಲ್ಲ. ಸರ್ಕಾರ ಈ ಆದೇಶವನ್ನ ನೀಡೋದಿಕ್ಕೆ ಬಲವಾದ ಕಾರಣಗಳಿತ್ತು. ಅದೇನು ಅಂತಂದ್ರೆ, ಹಳ್ಳಿಗಳಲ್ಲಿ ಓದುತ್ತಿರುವಂತ ಮಕ್ಕಳಿಗೆ ಹಿಂದಿ ಭಾಷೆ ಕಠಿಣವಾಗಿತ್ತು. ಕೇವಲ ಹಿಂದಿ ಭಾಷೆನಲ್ಲಿ ಪಾಸ್ ಆಗದೆ ಫೇಲ್ ಆದ ಕಾರಣಕ್ಕಾಗಿನೇ ಅವರು SSLC ಪರೀಕ್ಷೆನಲ್ಲಿ ಫೇಲ್ ಆಗ್ತಿದ್ರು. ಅಂತಿಮ ಪರೀಕ್ಷೆಯಲ್ಲಿ ಫೇಲ್ ಆದಂತ ಮಕ್ಕಳು ಹಿಂದುಳಿತಿದ್ರು. ಅಲ್ಲದೆ ಕನ್ನಡ ಮಾಧ್ಯಮದಲ್ಲಿ ಓದಿದಂತ ಮಕ್ಕಳಿಗೆ ಇಂಗ್ಲಿಷು ಕಷ್ಟ, ಹಾಗೆ ಹಿಂದಿನೂ ಕಷ್ಟ. ಈ 2 ಭಾಷೆಗಳನ್ನ ಪಾಸ್ ಮಾಡ್ಕೊಳ್ಳೋದೇ ಅವರಿಗೆ ದೊಡ್ಡ ಸವಾಲಾಗಿತ್ತು. ಈ ಎಲ್ಲಾ ಕಾರಣಗಳಿಗಾಗಿ 83% ಮಕ್ಕಳು ಹಿಂದಿ ಪರೀಕ್ಷೆನಲ್ಲಿ ಫೇಲ್ ಆಗ್ತಿದ್ದಾರೆ ಅನ್ನೋಂಥ ಒಂದು ವರದಿಯ ಆಧಾರದ ಮೇಲೆ ರಾಜ್ಯ ಸರ್ಕಾರ ಈ ತೀರ್ಮಾನವನ್ನ ತಗೊಳ್ತು. ದಶಕಗಳಿಂದ ಹಿಂದಿ ಹೇರಿಕೆ ವಿರೋಧಿ ಹೋರಾಟ ಬಲವಾಗಿ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿ ಹೋರಾಟಗಾರರು ಕನ್ನಡ ಪರವಾಗಿ ಹೋರಾಟ ಮಾಡ್ತಾ ಬರ್ತಾನೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ದ್ವಿಭಾಷಾ ನೀತಿಯನ್ನ ಅಳವಡಿಸಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಹಿಂದಿಯನ್ನ ರಾಷ್ಟ್ರ ಭಾಷೆಯಾಗಿ ಯಾಕೆ ಮೆರೆಸಬೇಕು ಅನ್ನೋದು ಅವರೆಲ್ಲರ ಪ್ರಶ್ನೆ ಆಗಿತ್ತು. ರಾಜ್ಯ ಸರ್ಕಾರ ಏನು ಅಂಕಗಳ ಬದಲಿಗೆ ಹಿಂದಿ ಭಾಷೆಗೆ ಗ್ರೇಡಿಂಗ್ ಕೊಡುವುದಾಗಿ ನೀತಿಯನ್ನ ಹೊರಡಿಸ್ತೋ, ಆಗ ರಾಜ್ಯಪಾಲರು ಇದನ್ನ ಮರುಪರಿಶೀಲಿಸುವಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನ ರವಾನಿಸ್ತಾರೆ. ಅಂದ್ರೆ ಈಗಾಗಲೇ ನನ್ನ ಗಮನಕ್ಕೆ ಹಲವರು ತಂದಿದ್ದಾರೆ, ಪತ್ರವನ್ನ ಬರೆದಿದ್ದಾರೆ, ಇದು ಸರಿಯಾದ ತೀರ್ಮಾನ ಅಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದನ್ನ ನೀವು ಮತ್ತೆ ಪರಿಶೀಲಿಸಿ ಅಂತೇಳಿ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಮಾಡ್ತಾರೆ. ಇದ್ರ ಬಗ್ಗೆ ಹಿಂದಿ ವಿರೋಧಿ ಹೋರಾಟ ಇದರ ಸಂಚಾಲಕರಾಗಿರುವಂತ ಪಾರ್ವತೀಶ್ ಬಿಳಿದಾಳೆ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಕೇವಲ SSLC ಪರೀಕ್ಷೆಯಲ್ಲ, 6ನೇ ತರಗತಿಯಿಂದ 10ನೇ ತರಗತಿಯವರೆಗೂ 3ನೇ ಭಾಷೆ ಕಡ್ಡಾಯ ಕಲಿಕೆ ಅನ್ನೋದನ್ನು ರದ್ದು ಮಾಡಿ, ಆಸಕ್ತಿ ಇರೋರು ಹಿಂದಿ, ಬೆಂಗಾಲಿ, ಒರಿಯಾ, ಬಿಹಾರಿ ಯಾವುದೇ ಭಾಷೆಯನ್ನು ಬೇಕಾದರೂ ಆನ್ಲೈನಲ್ಲಿ ಕಲಿಬೋದು, ಖಾಸಗಿಯಾಗಿ ಕಲಿಬೋದು. ಅವ್ರಿಗೆ ಬದುಕು ಭವಿಷ್ಯಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ ಯಾವುದೇ ಭಾಷೆ ಕಲಿಯೋದಕ್ಕೆ ಕರ್ನಾಟಕದಲ್ಲಿ ನಿರ್ಬಂಧ ಇಲ್ಲ. ಆದರೆ ರಾಷ್ಟ್ರಪ್ರೇಮದ ಹೆಸರಿನಲ್ಲಿ ಒಂದು ಭಾಷೆಯನ್ನು ಹೇರಿಕೆ ಮಾಡೋದಕ್ಕೆ ಬಂದರೆ, ಕರ್ನಾಟಕದಲ್ಲಿ ಕನ್ನಡವನ್ನು ಬದಿಗೆ ಸರಿಸಿ ಆ ಜಾಗವನ್ನು ಹಿಂದಿ ಭಾಷೆ ಆಕ್ರಮಿಸ್ಕೊಳ್ಳುತ್ತೆ ಅಂತಂದರೆ ಇದನ್ನು ಯಾವ ಕಾರಣಕ್ಕೂ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ. ಈ ನಿಲುವಿನಲ್ಲಿ ಕರ್ನಾಟಕ ಸರ್ಕಾರ ಯಾವ ಕಾರಣಕ್ಕೂ ಹಿಂದೆ ಸರಿಬಾರದು. ರಾಜಕೀಯ ಕಾರಣಗಳು, ಬಾಹ್ಯ ಒತ್ತಡಗಳು, ಅಥವಾ ಇದು ದೇಶವನ್ನು ಛಿದ್ರಗೊಳಿಸುವಂಥ ನಡೆಯಾಗಿದೆ ಇದು ಅಂತ ಯಾವುದೇ ರೀತಿಯಲ್ಲಿ ಒತ್ತಡ ತಂದ್ರೂ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಪ್ರಸ್ತುತತೆಯನ್ನು ಏರ್ಪಡಿಸುವಂಥದ್ದು, ಕನ್ನಡ ವಿದ್ಯಾರ್ಥಿಗಳ ಬದುಕು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರವನ್ನು ಏನು ತಾತ್ಕಾಲಿಕವಾಗಿ ತಗೊಂಡಿದೆ ಇದನ್ನು ಶಾಶ್ವತಗೊಳಿಸಬೇಕು, ಅದಕ್ಕೆ ಸೂಕ್ತವಾದ ಆದೇಶ ಹೊರಡಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಈ ಆದೇಶವನ್ನು ಹೊರಡಿಸಿದ ಹಾಗೆಯೇ ವಿರೋಧ ಪಕ್ಷಗಳ ಪ್ರತಿಕ್ರಿಯೆ ಹೇಗಿತ್ತು ಅಂತೀರಾ? ಅವರಿಗೆ ಹಿಂದಿಯನ್ನು ವಿರೋಧಿಸೋದು ಬೇಕಾಗಿರಲಿಲ್ಲ. ಕನ್ನಡ ಭಾಷೆ ಮೇಲಿನ ಪ್ರೀತಿಗಿಂತ ಅವರಿಗೆ ಹಿಂದಿಯ ಮೇಲಿನ ಒಲವು, ಅದರ ಜೊತೆನಲ್ಲೇ ತಮ್ಮ ಪಕ್ಷ ತೆಗೆದುಕೊಂಡಂತ ನಿರ್ಧಾರ ಅಂದ್ರೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಏನು ಕೇಂದ್ರ ಸರ್ಕಾರ ನೀತಿಯನ್ನು ಅನುಸರಿಸ್ತಾ ಇದೆ, ಅದನ್ನ ಇಡೀ ದೇಶದಾದ್ಯಂತ ಹರಡೋದಿಕ್ಕೆ ಪ್ರಯತ್ನ ಪಡ್ತಾ ಇದೆ, ಹೇರೋದಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದನ್ನ ಬೆಂಬಲಿಸೋದು ಈ ವಿರೋಧ ಪಕ್ಷಗಳ ಉದ್ದೇಶ ಆಗಿತ್ತು. ಹಾಗಾಗಿ ಬಿಜೆಪಿ ಸರ್ಕಾರ, ವಿರೋಧ ಪಕ್ಷವಾಗಿರೋ ಬಿಜೆಪಿ ಸರ್ಕಾರ ಇದನ್ನ ವಿರೋಧಿಸಿ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡಿತು. ಇದನ್ನ ಕನ್ನಡ ಪರ ಹೋರಾಟಗಾರರು ಕೂಡ ಖಂಡಿಸಿದ್ರು. ನಮ್ಮವರೇ ರಾಜಕಾರಣಿಗಳು, ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವ ರಾಜಕಾರಣಿಗಳು ತಮ್ಮ ಪಕ್ಷದ
ದೇಶದ ಒಂದು ಕುತಂತ್ರಕ್ಕೆ ಒಳಗಾಗಿ ಅದನ್ನ ಕನ್ನಡಿಗರಿಗೆ ವಿರೋಧವಾಗಿ ಮಾತಾಡ್ತಾರೆ, ಹಿಂದಿ ಪರವಾಗಿ ಮಾತಾಡ್ತಾರೆ ಅನ್ನೋದು ಬಹಳ ವಿಷಾದನೀಯ ಸಂಗತಿ. ಆದ್ರೆ ನಾವು ಕನ್ನಡ ಪರ ಹೋರಾಟಗಾರರು ಈ ಬಹಳ ಒಗ್ಗಟ್ಟಾಗಿ ಏನು ಕೆಲಸ ಮಾಡ್ತಿದ್ವಿ, ಈ ಹೆಜ್ಜೆನ ಹಿಂದೆ ತೆಗಿಲೇಬಾರ್ದು. ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಭಾಷೆಯ ಹೊರೆ ನಮ್ಮ ಮಕ್ಕಳಿಗೆ ಬೇಡ. ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಏನು ನೀತಿ ಇದೆ ಆ ನೀತಿ ನಮಗೂ ಬರಲಿ. ನಮಗೆ ಸಮಾನತೆ ಕೇಳ್ತಾ ಇದೀವಿ ಅಷ್ಟೇ. ನಾವಿಲ್ಲಿ ಎಲ್ಲರೂ 5 ಭಾಷೆಗಳಿಗೆ 5 ವಿಷಯಗಳಿಗೆ ಎಕ್ಸಾಮ್ ಬರೀತಾರೆ, ನಾವು 5 ವಿಷಯಗಳಿಗೆ ಎಕ್ಸಾಮ್ ಬರೆಯೋಣ. ನಮ್ಮ ಮಕ್ಕಳು ಕೂಡ 5 ವಿಷಯಗಳಿಗೆ ಎಕ್ಸಾಮ್ ಬರೀಲಿ. ಒಂದು ಭಾಷೆ ಎಕ್ಸ್ಟ್ರಾ ಹೊರೆ ಖಂಡಿತ ನಮ್ಮ ಮಕ್ಕಳಿಗೆ ಬೇಕಿಲ್ಲ. ಹಾಗಾಗಿ ಈ ದಿಕ್ಕಿನಲ್ಲಿ ಬಹಳ ನಾವು ಗಟ್ಟಿಯಾಗಿ ಈ ಹೋರಾಟವನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ. ಇದಾದ ಮೇಲೆ ರಾಜ್ಯ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ವಿದ್ಯಾರ್ಥಿಗಳು ಕೋರ್ಟ್ ಮೆಟ್ಲನ್ನ ಏರ್ತಾರೆ. ಅಂದ್ರೆ ನಮಗೆ ಅಂಕಗಳೇ ಬೇಕು, ನಮಗೆ ಗ್ರೇಡ್ ಬೇಕಾಗಿಲ್ಲ. ಅಂಕಗಳನ್ನ ನೀಡೋದ್ರಿಂದ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಯಾಕೆ ಅಂದ್ರೆ ಭಾರತದಾದ್ಯಂತ ನಡೆಯುವಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಂದಿಯ ಅಂಕವನ್ನು ಕೂಡ ಗಂಭೀರವಾಗಿ ಪರಿಗಣಿಸಲಾಗುತ್ತೆ ಅನ್ನೋದು ಅವರ ಒಂದು ಮಾತಾಗಿತ್ತು. ನ್ಯಾಯಮೂರ್ತಿ ಎಸ್ ಇಂದಿರೇಶ್ ಅವರ ಏಕಸದಸ್ಯ ಪೀಠ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೆ. ಇಲ್ಲಿ ವಿಚಾರಣೆ ನಡೆಸಿದಾಗ ಅದು ರಾಜ್ಯ ಸರ್ಕಾರದ ಆದೇಶವನ್ನ ಸಾರಾಸಗಟಾಗಿ ತಿರಸ್ಕರಿಸುತ್ತೆ. ಕಾರಣ ಏನು ಅಂತಂದ್ರೆ, ನೀವು ಈ ಆದೇಶವನ್ನ ನೀಡೋದು ಮೊದಲೇ ಮಾಡಬೇಕಾಗಿತ್ತು ಈ ಕೆಲಸವನ್ನ, ಆದ್ರೆ ಈಗ ಮಾಡ್ತಾ ಇದ್ದೀರಾ, ಅಂದ್ರೆ ಪರೀಕ್ಷೆಗಳು ನಡೆಯುವ ಸಂದರ್ಭದಲ್ಲಿ ಮಾಡ್ತಾ ಇದ್ದೀರಾ. ಹಾಗಾಗಿ ಇದನ್ನ ನಾವು ಪುರಸ್ಕರಿಸೋದಿಕ್ ಆಗೋದಿಲ್ಲ, ನೀವು ಗ್ರೇಡ್ ಬದಲಿಗೆ ಅಂಕವನ್ನೇ ನೀಡಬೇಕಾಗುತ್ತದೆ ಅನ್ನೋದು ಕೋರ್ಟ್ನ ತೀರ್ಮಾನ ಆಗಿತ್ತು. ಇದರಿಂದ ಕನ್ನಡ ಪರ ಹೋರಾಟಗಾರರಿಗೆ ಬಹಳ ನಿರಾಶೆ ಆಯಿತು. ಆದ್ರೆ ನಂತರ ಮತ್ತೆ ಹೋರಾಟಗಾರರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರವನ್ನ ಬರೆದು ಮನವಿಯನ್ನ ಮಾಡ್ಕೋತಾರೆ. ಅಂದ್ರೆ ಮತ್ತೆ ನೀವು ಇದನ್ನ ಮರುಪರಿಶೀಲನೆ ಮಾಡಬೇಕು ಅಂತ, ನೀವು ಕೋರ್ಟ್ಗೆ ಮೊರೆ ಹೋಗ್ಬೇಕು, ಇದನ್ನ ಪರಿಶೀಲಿಸಬೇಕು ಅಂತ ಹೇಳ್ತಾರೆ. ಅದ್ರ ಪ್ರಕಾರ ರಾಜ್ಯ ಸರ್ಕಾರ ಮತ್ತೆ ಕೋರ್ಟ್ಗೆ ಮೊರೆ ಹೋಗುತ್ತೆ. PIL ಅನ್ನ ಅದು ಸಲ್ಲಿಸುತ್ತೆ. ಆದ್ರೆ ಈ ಅರ್ಜಿಯನ್ನು ಕೂಡ ಈಗ 2 ದಿನಗಳ ಹಿಂದೆ ಕೋರ್ಟ್ ತಿರಸ್ಕರಿಸಿದೆ ಮತ್ತು ಸಿಕ್ಕಾಬಟ್ಟೆ ತರಾಟೆಗೆ ತೆಗೆದುಕೊಂಡಿದೆ. ಅರ್ಜಿಯನ್ನ ತಿರಸ್ಕರಿಸಿದಂತ ಕೋರ್ಟ್ ಹೇಳಿದ್ದೇನಂತಂದ್ರೆ, ರಾಜ್ಯ ಸರ್ಕಾರ ಈ ಆದೇಶವನ್ನ ಹೊರಡಿಸೋದೇ ಆಗಿದ್ರೆ SSLC ಪರೀಕ್ಷೆ ಅಧಿಸೂಚನೆ ಹೊರಡಿಸಿದ ಸಂದರ್ಭದಲ್ಲೇ ಇದನ್ನ ಹೇಳಬೇಕಿತ್ತು. ಪರೀಕ್ಷೆಗೆ 2 ದಿನ ಇದೆ ಅನ್ನುವಾಗ ಹೇಳಿದ್ದು ಸರಿಯಲ್ಲ ಒಂದು. ಮತ್ತು ಶಾಲೆ ಪ್ರಾರಂಭದಲ್ಲೇನೆ, ಅಂದ್ರೆ ಪ್ರಾರಂಭವಾಗುವ ಗಳಿಗೆಯಲ್ಲೇನೆ ನೀವು ಇದನ್ನ ಹೊರಡಿಸ್ಬೇಕಿತ್ತು. ಈಗ ಕೊನೆಗಳಿಗೆನಲ್ಲಿ ಇದನ್ನ ಹೇಳಿರೋದು ಸರಿಯಲ್ಲ ಅಂತ ಹೇಳಿದೆ. ಅಂದ್ರೆ ಕೋರ್ಟ್ ಈಗ ಈ ಏನು ಗ್ರೇಡ್ ಕೊಡೋದ್ರ ಬಗ್ಗೆ ವಿರೋಧವನ್ನ ಮಾಡಿಲ್ಲ, ಅದು ವಿರೋಧ ಮಾಡ್ತಾ ಇರೋದು ಸಮಯ. ನೀವು ಆ ಆದೇಶ ಹೊರಡಿಸಿದಂತ ಸಮಯ ಸರಿ ಇಲ್ಲ ಅನ್ನೋದಷ್ಟೇ ಕೋರ್ಟ್ ಹೇಳ್ತಾ ಇರೋದು. ಹಾಗಾಗಿ ಮತ್ತೆ ಈಗ ರಾಜ್ಯ ಸರ್ಕಾರ ಈಗ ಏನು ಮುಂದಿನ ವರ್ಷದಲ್ಲಿ, ಶೈಕ್ಷಣಿಕ ವರ್ಷದಲ್ಲಿ ಈ ಆದೇಶವನ್ನ ಹೊರಡಿಸ್ಬೋದು. ಆದ್ರೆ ಈಗ ನಮ್ಮ ಮುಂದಿರೋದು ಒಂದು ದೊಡ್ಡ ಪ್ರಶ್ನೆ ಮತ್ತು ಸವಾಲು. ಅದೇನು ಅಂತಂದ್ರೆ, ಈ ವರ್ಷ ಮಕ್ಕಳಿಗೆ ಹಿಂದಿ ಪರೀಕ್ಷೆನಲ್ಲಿ ಹಾಗಾದ್ರೆ ಅಂಕಗಳನ್ನ ಕೊಡೋದಾದ್ರೆ ಹೇಗೆ ಕೊಡ್ತೀರಿ? ನೀವು ಅಂಕಗಳನ್ನ ಬದಲಿಗೆ ಗ್ರೇಡ್ ಕೊಡ್ತೀರಿ ಅನ್ನೋ ಕಾರಣಕ್ಕಾಗಿ ಅಂತಿಮ ಪರೀಕ್ಷೆಯಲ್ಲಿ SSLC ಪರೀಕ್ಷೆಯ ಅಂಕಗಳನ್ನ ಪರಿಗಣಿಸೋಲ್ಲ ಅನ್ನೋ ಕಾರಣಕ್ಕಾಗಿ ಅದು ಕಡ್ಡಾಯ ಅಲ್ಲ ಅಂತ ಹೇಳಿದ್ರಿಂದ ನಮ್ಮ ಮಕ್ಕಳು ಹಿಂದಿ ಭಾಷೆಯ ಪರೀಕ್ಷೆಗೆ ಹೆಚ್ಚಿನ ಗಮನವನ್ನ ಕೊಟ್ಟಿಲ್ಲ, ಬೇರೆಲ್ಲ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಓದಿದ್ದಾರೆ. ಹಿಂದಿ ಭಾಷೆ ಪರೀಕ್ಷೆಯನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ಈಗ ಈ ಆದೇಶ ಬಂದಿರೋದ್ರಿಂದ ನೂರಾರು ಮಕ್ಕಳು, ಸಾವಿರಾರು ಮಕ್ಕಳಲ್ಲಿ ಹಿಂದಿ ಪರೀಕ್ಷೆ ಫೇಲ್ ಆಗುವ ಆತಂಕ ಎದುರಾಯಿತು. ಇದೆಲ್ಲದಕ್ಕೆ ಕಾರಣ, ಈ ಎಲ್ಲ ಗೊಂದಲಿಗೆ ಕಾರಣ ರಾಜ್ಯ ಸರ್ಕಾರ. ಒಂದು ನೀತಿಯನ್ನ ಜಾರಿಗೊಳಿಸುವಾಗ ಕನಿಷ್ಠ ಕಾನೂನು ತಜ್ಞರನ್ನ ಸಂಪರ್ಕಿಸಬೇಕು. ಈ ಸಂದರ್ಭ ಸರಿ ಇದೆಯಾ, ನಾವು ತಗೊಳ್ತಿರುವಂತ ನಿರ್ಧಾರ ಸರಿ ಇದೆಯಾ, ಇವೆಲ್ಲವನ್ನ ವಿವೇಚನೆ ಮಾಡಿದ ನಂತರ ಪ್ರಕಟಿಸಬೇಕು. ತರಾತುರಿನಲ್ಲಿ ರಾಜ್ಯ ಸರ್ಕಾರ ಪರೀಕ್ಷೆಗೆ 2 ದಿನ ಇದೆ ಅನ್ನುವಾಗ ಪ್ರಕಟಿಸುವ ಉದ್ದೇಶ ಏನಿತ್ತು? ಇದರ ಅಗತ್ಯ ಇತ್ತ? ಇಷ್ಟೆಲ್ಲ ಗೊಂದಲಗಳ ಕಾರಣ ಆಗಿರುವಂತ ಈ ರಾಜ್ಯ ಸರ್ಕಾರ ಇದಕ್ಕೆ ಏನು ಉತ್ತರವನ್ನ ಕೊಡುತ್ತೆ? ಇದು ನಮ್ಮೆಲ್ಲರ ಮುಂದಿರುವಂತ ಪ್ರಶ್ನೆ, ಮತ್ತೆ ನಾವೆಲ್ಲರೂ ಕೇಳಬೇಕಾದಂತ ಪ್ರಶ್ನೆ. ಯಾಕೆ ಅಂತಂದ್ರೆ SSLC ಪರೀಕ್ಷೆ ಪ್ರತಿಯೊಬ್ಬ ಮಗುವಿಗೂ ಕೂಡ ಬಹಳ ಮುಖ್ಯ. ಮುಂದಿನ ಭವಿಷ್ಯವನ್ನ, ಮುಂದಿನ ವಿಷಯವನ್ನ, ವಿದ್ಯಾಭ್ಯಾಸವನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ SSLC ಪರೀಕ್ಷೆಯ ಅಂಕಗಳು ಮಾನದಂಡವಾಗುತ್ತೆ. ಈಗ ಗ್ರೇಡ್ ಮತ್ತೆ ಅಂಕಗಳು ಅನ್ನೋ ಗೊಂದಲದಲ್ಲಿ ಆ ಮಕ್ಕಳ ಭವಿಷ್ಯ ಕೂಡ ಅತಂತ್ರವಾಗ್ತಾ ಇದೆ. ಇದು ಈ ಹಿಂದಿ ಏನು ಹೇರಿಕೆ ಇದೆಯಲ್ಲ, ಇದನ್ನ ವಿರೋಧಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಸರಿನೇ ಆಗಿದ್ರು ಕೂಡ ಇದನ್ನ ಸರಿಯಾದ ರೀತಿಯಲ್ಲಿ ತಗೊಳ್ಳಿಲ್ಲ ಅನ್ನೋದು ಒಂದು, ಮತ್ತು ಸ್ಪಷ್ಟತೆ ಇರಲಿಲ್ಲ ಅನ್ನೋದು ಇನ್ನೊಂದು.
ಹಾಗಾಗಿ ಮುಂದಿನ ವರ್ಷಗಳಲ್ಲಿ ಇದೆಲ್ಲದನ್ನು ಸಮಾಲೋಚನೆ ಮಾಡಿ ಸೂಕ್ತ ರೀತಿಯಲ್ಲಿ ಜಾರಿಗೆ ತರೋದು ಬಹಳ ಉತ್ತಮ. ಮತ್ತೆ ಈ ನೀತಿಯನ್ನ ಜಾರಿಗೆ ತರಲೇಬೇಕಾಗಿದೆ. ಇದೆಲ್ಲದರ ಜೊತೆ ದ್ವಿಭಾಷಾ ನೀತಿಯನ್ನ ಜಾರಿಗೆ ತರೋ ಅಗತ್ಯ ಬಹಳ ಇದೆ. ಯಾಕೆಂದ್ರೆ ಈಗಾಗಲೇ ತಮಿಳುನಾಡು ಸರ್ಕಾರ ಇರಬಹುದು, ಮತ್ತೆ ಬೇರೆ ರಾಜ್ಯಗಳ ಸರ್ಕಾರಗಳು ಇದನ್ನ ಅನುಸರಿಸಿವೆ. ಅದನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತರೋದಕ್ಕೆ ಯಾಕೆ ಸಾಧ್ಯ ಇಲ್ಲ? ಇದರ ಬಗ್ಗೆ ರಾಜ್ಯ ಸರ್ಕಾರ ತುಂಬಾ ಗಂಭೀರವಾಗಿ ಈ ವಿಷಯನ ಪರಿಗಣಿಸ್ಬಿಟ್ಟು ಗಮನ ಹರಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇದು ಸಾಧ್ಯ ಆಗುತ್ತೆ ಅನ್ನೋಂತ ನಾವು ಭಾವಿಸೋಣ. ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.